ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ರಾಮನಗರದ ಹೃದಯ ಭಾಗದಲ್ಲಿರುವ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿದೆ. ಈ ದೇವಸ್ಥಾನದಲ್ಲಿ ಕಳೆದ 3 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು, ಆಡಳಿತ ಮಂಡಳಿಯು ಬೇಜವಾಬ್ದಾರಿ ಕೆಲಸ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಆರೋಪವನ್ನು ರಾಮನಗರದ ಸ್ಥಳೀಯ ಮುಖಂಡ ಭೋಜರಾಜ್ ಎತ್ತಿ ಹಿಡಿದಿದ್ದಾರೆ. ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದೇವಸ್ಥಾನದ ಆಡಳಿತ ಮಂಡಳಿ 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತೇವೆ ಎಂದು ಬ್ಯಾನರ್ ಹಾಕಿದೆ. ಆದರೆ ಮಂಡಳಿ ಬಳಿ ಅಷ್ಟೊಂದು ಹಣ ಎಲ್ಲಿದೆ ಎಂಬ ಪ್ರಶ್ನೆ ಮಾಡಿದ್ದಾರೆ. ಇರುವ ಜಾಗದಲ್ಲಿ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬಹುದು, ಆದರೆ ಆಡಳಿತ ಮಂಡಳಿ ಯಾವುದೇ ಅಭಿವೃದ್ಧಿ ಮಾಡ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು ದಾನಿಗಳು ಕೊಟ್ಟ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಇವರಿಂದ ಜೀರ್ಣೋದ್ಧಾರ ಕಾರ್ಯ ಸಾಧ್ಯವಾಗದೇ ಇದ್ದರೆ ನಮಗೆ ಕೊಡಲಿ, ನಾವು ಅಭಿವೃದ್ಧಿ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಭೋಜರಾಜ್ ಹಾಗೂ ಮುಖಂಡರು ಒತ್ತಾಯಿಸಿದ್ದಾರೆ. 20 ಲಕ್ಷ ರೂಪಾಯಿ ಮೆಟೀರಿಯಲ್ ಕೊಡ್ಸವ್ರೆ, ಕೊಡುಗೆ ದಾನಿಗಳಿಂದ ಕೊಡ್ಸವ್ರೆ. ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಲೆಕ್ಕ ಬುಕ್ಕು ಯಾರೋ ಕೊಡ್ತಾ ಇಲ್ಲ. ನಾನು ಕಳೆದ ವರ್ಷ ಅವ್ರಿಗೆ ಕೇಳ್ಕೊಂಡೆ, ಮನವಿ ಮಾಡ್ಕೊಂಡೆ, ದಯವಿಟ್ಟು ಈ ದೇವಸ್ಥಾನ ನಮಗೆ ಬಿಟ್ಕೊಡಿ. ನಮ್ಗೆ ಯಾವುದು ನಮ್ಗೆ ರಾಜಭಾರ ನಾವು ತಗೊಳ್ಳೋದಲ್ಲಿ, ನಾವಿಲ್ಲ ಕಿರೀಟ ತಗೊಳ್ಳೋದಲ್ಲಿ ನಮ್ಗೆ ಇಷ್ಟ ಇಲ್ಲ. ದೇವಸ್ಥಾನ ನಾವು ಕಂಪ್ಲೀಟ್ ಮಾಡ್ಕೊಡ್ತೀನಿ, ದಯವಿಟ್ಟು ಬಿಟ್ಕೊಡಿ ನಮ್ಗೆ. ನೀವು ಟ್ರಸ್ಟಿಂದ 1 ರೂಪಾಯಿ ದುಡ್ಡು ಕೊಡ್ಬೇಡಿ, ನಾವೇ ಮಾಡ್ಕೋತೀವಿ, ದಯವಿಟ್ಟು ಬಿಟ್ಕೊಡಿ ಅಂದ್ರೆ ಬಿಟ್ಕೊಡಕ್ಕೆ ಸಾಧ್ಯವಿಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬಿಟ್ರು. ಇವಾಗ ಏನಾಯ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ದುಡ್ಡಿಲ್ದೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನ ತೋರಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಲೂಟಿ ಮಾಡ್ತಾರೆ ಜನಗಳ ಮುಂದೆ, ಜನಗಳ ಹತ್ರ. ಅದಕ್ಕೆ ನಾನೇನಂತ ಹೇಳಿದೆ, ಲಾಸ್ಟ್ ಟೈಮ್ ನನ್ನ ಕಮಿಟಿ ಅವ್ರతో ಮಾತಾಡಿ, ಇವತ್ತು ಇದ್ರ ಬಗ್ಗೆ ನೀವೇನಾರ ನೆಕ್ಸ್ಟ್ ಇವತ್ತು ನಾನೇನು ಪ್ರೆಸ್ ಮೀಟ್ ಕೊಡ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ನಾನು ಬಹಿರಂಗವಾಗಿ ರಾಮನಗರದಲ್ಲಿ ಎಲ್ಲಾರ್ಗೂ ಹ್ಯಾಂಡ್ ಬಿಲ್ ಹಂಚಿ, ಆಟೋ ಅನೌನ್ಸ್ಮೆಂಟ್ ಮಾಡಿಸಿ, ನಾನು ಸಾವಿರಾರು ಜನಗಳನ್ನೆಲ್ಲ ಸೇರಿಸಿ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನಾನು ನಿಮ್ನೆಲ್ಲರಿಗೂ ಚೀಮಾರಿ ಹಾಕಿ ಆಚೆ ತಳ್ತೀನಿ. ಇಲ್ಲ ನೀವು ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ನಮಗೆ ಬಿಟ್ಕೊಡಿ, ನಾವು ಮಾಡ್ಕೋತೀವಿ. 15 ಕೋಟಿ ಅಂತ ನೀವು ಹಾಕಿದಿರಲ್ಲ, ದೇವಸ್ಥಾನಕ್ಕೆ ಕೋಟಿಗಟ್ಟಲೆ ವೆಚ್ಚ ಆಯ್ತದೆ, ದಯವಿಟ್ಟು ಸಾರ್ವಜನಿಕರು ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. 15 ಕೋಟಿ ಅಂದ್ರೆ ಏನು, ಅದಕ್ಕೇನು ಬೆಲೆ ಬೇಡವಾ? ಏನ್ ಚಿನ್ನದ ಲೇಪನ ಇಲ್ಲ ಬೆಳ್ಳಿ ಲೇಪನದಲ್ಲಿ ದೇವಸ್ಥಾನ ಕಟ್ತಾರೆ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಕಟ್ತಾ ಇರೋದು ಎಷ್ಟು, 60 ಅಡಿ 80 ಅಡಿ ಅಂದ್ರೆ ದೇವಸ್ಥಾನ ಗರ್ಭಗುಡಿ ಕಟ್ತಾ ಇರೋದು. ಅದ್ ಬಿಟ್ರೆ ನೀನು ಕಟ್ತಾ ಇಲ್ಲ. ಅದು 80 ಅಡಿ 60 ಅಡಿ ಬಂದು ಮಾತ್ರ ಕಲ್ಲು ಒಂದು ಏನ್ ಮಾಡೋರೆ, ಒಂದು ಶೇಪ್ ತೆಗೆದು ಬಿಟ್ಟವ್ರೆ. ದೇವಸ್ಥಾನ ಗರ್ಭಗುಡಿಲಿ ಒಂದು ಅಭಿಷೇಕ ಇಲ್ಲ, ಒಂದು ಪೂಜೆ ಇಲ್ಲ, ಕಮಿಟಿ ಅಂತಾರೆ, ಕಮಿಟಿಯಿಂದ ಕರೆದೆ ಒಂದು ಪೂಜಾರಿಗೆ ಒಂದು ಸಂಬಳ ಕೊಡ್ತಾ ಇಲ್ಲ, ಒಂದು ದೇವಸ್ಥಾನ ಒಂದು ಹೂನಾಲಂಕಾರ ಇಲ್ಲ. ಆಮೇಲೆ ಯಾರೋ ದಾನಿಗಳು ಪುಣ್ಯಾತರು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ತೇರ್ ಮಾಡ್ಕೊಟ್ರು 2017ರಲ್ಲಿ. ನಿಮ್ ಗಮನಕ್ಕೆ ಇರ್ಬೇಕು ಸರ್, ಯಾರೋ ದಾನಿಗಳು ಅದನ್ನ ಏನ್ ಮಾಡೋದು, 2 ವರ್ಷದ ಹೋಗಿ ರಾಮದೇವ್ರ ದೇವಸ್ಥಾನ ಮುಂದೆ ಬಿಸಿಲು ನಿಲ್ಸವ್ರೆ. ಅದು ಮಳೆ ಬಿಸಿಲಿಗೆಲ್ಲ ಏನಾಗಿದೆ, ಟೀ ಕುಡ್ ಮರ ಎಲ್ಲ ಓಪನ್ ಆಗಿ ನೆಕ್ಸ್ಟ್ ಅದನ್ನ ತಳ್ಕೊ ಹೋಗಾರ, ಅದನ್ನೆಲ್ಲ ಮುರಿದೋಗಿದೆ. ಯಾರೋ ಒಬ್ರು ದಾನಿಗಳು ನೀವು ಮಾಡ್ಕೊಟ್ಟಾಗ ಅದಕ್ಕೆ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಆಯ್ತು, 80 ಲಕ್ಷ ರೂಪಾಯಿ ತೋರಿಸ್ಬಿಟ್ಟು ನೀವು ಏನ್ ಮಾಡಿದ್ರ ಅಂದ್ರೆ ತೇರ್ಗೆ ಅಂತ ಹೇಳಿ ಒಂದು ಶೆಡ್ ಮಾಡಿದ್ರ, ಅದನ್ನ ಏನ್ ಮಾಡಿದ್ರೆ ಆ ತೇರು ಹೊಡೆ ಹೋಗಕ್ ಆಯ್ತಾ ಇಲ್ಲ. ಕೇಳಿದ್ರೆ ದಯವಿಟ್ಟು ನೋಡಿ, ನಮ್ ದೇವಸ್ಥಾನ ಇತಿಹಾಸದ ದೇವಸ್ಥಾನ 700 ವರ್ಷ 500 ವರ್ಷ 700 ವರ್ಷ ಅಂತಾರೆ. ನಾವ್ ಯಾರು ಹುಟ್ಟಿಲ್ಲ, ಯಾರು ಕೇಳಿಲ್ಲ, ಜನಗಳು ಕೇಳೋದನ್ನ ನಾವ್ ಹೇಳ್ತಾ ಇದೀವಿ. ಗರ್ಭಗುಡಿನೇ ತೆಗೆದ್ಬಿಟ್ಟು ದೇವಸ್ಥಾನನೇ ಇಲ್ಲ ಅಲ್ಲಿ. ಯಾಕೆ ನಾನು ಉತ್ತರ ಕೊಡ್ತೀನಿ ಸರ್, ಮುಜರಾಯಿ ಇಲಾಖೆ ದೇವಸ್ಥಾನ ಕಮಿಟಿ ಅವರಲ್ಲ ಸರ್ ಇವರು, 11 ಜನ ಕಮಿಟಿಲ್ಲ ಅವ್ರೆ. ಏನ್ ಮಾಡ್ತಾರೆ ಸರ್ ಇವರು? ನನ್ಗೆ ಹ್ಯಾಂಡ್ ಓವರ್ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ನನ್ನ ಉದ್ದೇಶಕ್ಕೋಸ್ಕರ ಕೇಳ್ತಾ ಇಲ್ಲ. ನಾನು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಕೊಡ್ತೀನಿ ವಾಪಸ್ ಅಂತ ಕೇಳ್ತಾ ಇದೀನಿ. ನಾನು ಯಾರ್ದೋ ಕಲೆಕ್ಷನ್ ಮಾಡ್ತೀನಿ ಅಂತ ಕೇಳ್ತಾ ಇಲ್ಲ. ಇದನ್ನ ದೇವಸ್ಥಾನ ತೋರ್ಸ್ಕೊಂಡು ಇವ್ರ ತರ ನಾನು ಎಲ್ಲಾ ಕಡೆ ಕಲೆಕ್ಷನ್ ಕೇಳೋ ಅವಶ್ಯಕತೆ ನನ್ಗಿಲ್ಲ. ನಮ್ ಕೆಪಾಸಿಟಿ ಇದೆ, ನಾವು ಮಾಡ್ಕೋತೀವಿ. ನಾವ್ ಏಕ್ದಮ್ ಹೋಗ್ಬಿಟ್ಟು ಮುಜರಾಯಿ ಇಲಾಖೆಗೆ ಹೋಗ್ಬಿಟ್ಟು ನಾವು ಕೊಟ್ಬಿಟ್ಟು ನಮ್ಗೆ ಕಮಿಟಿ ಚೇಂಜ್ ಮಾಡಿ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಫಸ್ಟ್ ನಾವೇನಂದ್ರೆ ಬಹಿರಂಗವಾಗಿ ನಿಮ್ ಮುಂದೆ ಕೊಡ್ತಾ ಇದೀವಿ, ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಲ್ಲ ಫಸ್ಟ್. ಆಮೇಲೆ ಏನ್ ಉತ್ತರ ಕೊಡ್ತಾರೆ ನೋಡೋಣ, ಆಮೇಲೆ ಅದಕ್ಕೆ ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಯ್ತೀವಿ ನಾವು. ಅಮೌಂಟ್ ಲೆಕ್ಕ ಯಾರಿಗೂ ಲೆಕ್ಕ ಕೊಟ್ಟಿಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ. 2 ಅಕೌಂಟ್ ಮಾಡವ್ರೆ. ನಾನು ಅದನ್ನು ಕೇಳಿದೆ, ನನ್ನ 2 ಅಕೌಂಟ್ ಎಂದಕ್ಕೆ ಮಾಡಿದ್ರಿ ಅಂತ ಕೇಳಿದ್ರೆ, ಇಲ್ಲ ಅಕೌಂಟ್ ಒಂದು SB ಇತ್ತು, ಒಂದು ಕರೆಂಟ್ ಅಕೌಂಟ್ ಇತ್ತು, ಆದ್ರಿಂದ ಆಯ್ತು SB ಯಾಕೆ ಕ್ಲೋಸ್ ಮಾಡಿಲ್ಲ ನೀವು, ಕರೆಂಟ್ ಅಕೌಂಟ್ ಮಾಡ್ಬೋದಾಯ್ತಲ್ಲ ನೀವು, 2 ಅಕೌಂಟ್ ಎಂದಕ್ಕೆ ಮಾಡ್ಕೊತಾ ಇದೀರಾ ನೀವು? ಒಂದು ಟ್ರಸ್ಟ್ಗೆ ಒಂದೇ ಅಕೌಂಟ್ ಇರಬೇಕು.